ಎಲ್ಲರಿಗೂ ಚಿಲಿಪಿಲಿ ಕೂಟಕ್ಕೆ ಸ್ವಾಗತ. ಇವತ್ತಿನ ಕತೆ ಒಂದೂರಲ್ಲಿ ಒಂದು ಗುಡಿಸಲಿತ್ತು. ಆ ಗುಡಿಸಲಲ್ಲಿ ಒಬ್ಳು ಅಮ್ಮ ಇದ್ಲು. ಅವಳಿಗೆ ಇಬ್ಬರು ಮಕ್ಕಳಿದ್ರು. ಒಂದು ದಿವಸ ಅಮ್ಮ ರೊಟ್ಟಿ ಮಾಡಬೇಕು ಅಂತ ನೋಡ್ತಾಳೆ. ಸ್ವಲ್ಪನೇ ಹಿಟ್ಟಿತ್ತು. ಅಯ್ಯೋ, ಏನು ಮಾಡೋದೀಗ, ಎಷ್ಟು ರೊಟ್ಟಿ ಆಗುತ್ತೆ ಅಷ್ಟೇ ಮಾಡ್ತೀನಿ ಹೇಳಿ ಹಿಟ್ಟು ಕಲಸಿದ್ಲು. ಅದರಲ್ಲಿ ಒಂದೇ ರೊಟ್ಟಿ ಆಯಿತು. ಅದನ್ನು ಅರ್ಧ ಅರ್ಧ ಭಾಗ ಮಾಡಿ ಅಣ್ಣನಿಗರ್ಧ, ತಂಗಿಗರ್ಧ ಕೊಟ್ಲು. ಇಲ್ಲ ಅಮ್ಮ, ನನಗೆ ಅರ್ಧ ರೊಟ್ಟಿ ಸಾಕಾಗೋದಿಲ್ಲ, ನನಗೆ ಇಡೀ ರೊಟ್ಟಿ ಬೇಕು, ನನಗೆ ಇಡೀ ರೊಟ್ಟಿ ಬೇಕೇ ಬೇಕು ಅಂತ ಹಠ ಮಾಡಿದ. ಎಷ್ಟು ಸಮಾಧಾನ ಮಾಡಿದ್ರು ಅಣ್ಣ ಕೇಳಲೇ ಇಲ್ಲ. ಅವಾಗ ಅಮ್ಮನಿಗೆ ತುಂಬ ಸಿಟ್ಟು ಬಂದುಬಿಡ್ತು. ಅಯ್ಯೋ, ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲಲ್ಲ ಇವನು ಏನು ಮಾಡೋದು ಈಗ, ನೀನು ಹೊರಗಡೆನೇ ಇರಬೇಕು ಅಂಥೇಳಿ ಬಾಗಿಲು ತೆಗೆದು ಹೊರಗಡೆ ಹಾಕಿ ಬಾಗಿಲು ಹಾಕ್ಕೊಂಬಿಟ್ಲು. ಆಗ ತುಂಬ ಕತ್ತಲಾಗಿತ್ತು. ಅವನು ಹೆದರ್ಕೊಂಡು ಅಳ್ತಾ ಬಾಗಿಲಲ್ಲೇ ಕೂತಿದ್ದ. ಆಗ ಅಲ್ಲಿಗೊಂದು ಕಪ್ಪು ಚಿರತೆ ಬಂತು. ಆ ಕತ್ತಲಲ್ಲಿ ಕಪ್ಪು ಚಿರತೆ ಅವನಿಗೆ ಕಾಣಿಸ್ತಾನೇ ಇರಲಿಲ್ಲ. ಅದರ ಕಣ್ಣು ಮಾತ್ರ ಕಾಣ್ತಿತ್ತು. ಅದು ಸ್ವಲ್ಪ ದೂರ ಬಂದು ಅವನ ಎದುರಿಗೆ ಕೂತ್ಕೊಳ್ತು. ಕಣ್ಣು ಮಾತ್ರ ಕಾಣ್ತಾ ಇದೆ. ಆ ಬಾಲ ನೆಲಕ್ಕೆ ಪಟ ಪಟ ಬಡಲಿಗೆ ಶುರು ಮಾಡ್ತಾ ಇದೆ. ಅವನು ಅಮ್ಮ ಅಮ್ಮ, ಕಣ್ಣು ಪಿಳಿಪಿಳಿ, ಬಾಲ ಪಟಪಟ, ನನಗೆ ಅರ್ಧ ರೊಟ್ಟಿ ಸಾಕಮ್ಮ, ಬಾಗಿಲು ತೆಗಿ ಅಂತ ಜೋರಾಗಿ ಕೂಗ್ಲಿಕ್ಕೆ ಶುರು ಮಾಡ್ದ. ಅಮ್ಮ ನಿಧಾನ ಬಾಗಿಲು ತೆಗೆದು ನೋಡಿದ್ಲು. ದೂರದಲ್ಲೊಂದು ಕಪ್ಪು ಚಿರತೆ ಕೂತ್ಬಿಟ್ಟಿದೆ. ಚಿರತೆ ತನ್ನ ಮಗನನ್ನು ತಿಂದು ಬಿಡ್ತದೆ ಅಂಥೇಳಿ ಅವಳು ಬೇಗ ಬಾಗಿಲು ತೆಗೆದು ಅವನ್ನ ಒಳಗೆ ಎಳ್ಕೊಂಡು ಬಾಗಿಲು ಹಾಕ್ಕೊಂಡ್ಬಿಟ್ಲು. ಆಯ್ತಮ್ಮ, ಇನ್ಮೇಲೆ ನೀನು ಹೇಳಿದಾಗೆ ಕೇಳ್ತೀನಿ, ನಾನು ಹಠ ಮಾಡಲ್ಲ ಅಂತ ಅಮ್ಮನಿಗೆ ಸಮಾಧಾನ ಮಾಡಿದ. ಆ ಕಪ್ಪು ಚಿರತೆ ನಿಧಾನ ಹೊರಟೋಯ್ತು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ವಿಡಿಯೋಗೆ ಕಮೆಂಟ್ ಮಾಡಿ. ಮತ್ತೆ ಹೊಸ ಕತೆ ಹಾಡಿನ ಜೊತೆ ಬರ್ತೇನೆ. ಅಲ್ಲಿಯವರೆಗೆ ಚೆನ್ನಾಗಿ ಓದಿ, ಹಾಡಿ, ಆಡಿ.